ಪಂಚ ಕಾಣ್ತಲ್ಲ, ಪಂಚ ಮೇಲೆ ಬೇರೆ ಮಂಜು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಖಾಲಿದ್ ಭಾಯ್ ಶರೀಫ್ ಅವರು ಕೂಡ ಸನ್ಮಾನ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಹೋರಾಟದ ಬಂಧುಗಳೇ, ಎಲ್ಲ ಮುಖಂಡರೇ, ತಾಯಿದ್ದೀರೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮತ್ತು ಉತ್ತರ ಕರ್ನಾಟಕದಿಂದ ಬಂದಂಥ ಎಲ್ಲ ನನ್ನ ಪ್ರೀತಿಯ ಕಾರ್ಮಿಕ ಬಂಧುಗಳೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಅಭಿನಂದನೆ ಸಲ್ಲಿಸ್ತಾ, ಬಂಧುಗಳೇ, ಇಲ್ಲೊಬ್ಬರು ನಮ್ಮ ಆ್ಯಂಕರ್ ಇದ್ದಾರೆ, ನಿಮ್ಮ ಹೆಸರು ಮಲ್ಲಯ್ಯ ಸ್ವಾಮಿಗಳು 1 ಗಂಟೆಯಿಂದ ಪರಮ ಪೂಜ್ಯರು ಬರ್ತಾರೆ ಒಂದಾಡಳಿ ಅಂತೇಳಿ ಪಾಪ ಪೂಜ್ಯರು ಬರೋ ತನಕನೂ ಕಾರ್ಯಕ್ರಮ ಉದ್ಘಾಟನೆ ಮಾಡಿಲ್ಲ. ಇಷ್ಟು ಜನನು ಪರಮ ಪೂಜ್ಯರಿಗೋಸ್ಕರ ತುಂಬ ತಾಳ್ಮೆಯಿಂದ ಕಾಯ್ಕೊಂಡು ಕೂತಿದ್ದಲ್ಲ, ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾರೂ ಊಟನೂ ಸಹ ಮಾಡಿಲ್ಲ, ನಾವೂ ಊಟ ಮಾಡಿಲ್ಲ. ಸರಿ, ಪೂಜ್ಯರು ಬರಲಿ, ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ, ಎರಡು ಮಾತಾಡಿ ಹೋಗೋಣ ಅಂತೇಳಿ ಅಂದರು. ಇಲ್ಲ ಉಪ್ಪದ ಆಮೇಲೆ ನೀವು ಬನ್ನಿ. ಬರ್ತೀನಿ, ಅದ್ರ ಮೇಲೆ ಬಂದಿರ್ತದೆ, ಅವರು ಒಂದೊಂದಾಗಿ ಕೊಟ್ಟು ಕಳಿಸಿ. ಎಲ್ಲ ಏರಿಯಾಗೂ ಕವರ್ ಆಗಬೇಕು ಸೀರೆಗಳು ಕೊಡ್ರಿ. ಇಲ್ಲ, ಒಂದು 5-6 ಅಣ್ಣ, ಕಾರ್ಮಿಕರು ಜಾಸ್ತಿ ಇದ್ದಾರೆ ಎಲ್ಲ ಏರಿಯಾದವರು, ದಯವಿಟ್ಟು ಎಲ್ಲರಿಗೂ ಅನುಕೂಲ ಆಗಬೇಕು. ಇಲ್ಲೇ ನೋಡಿ ಹಾಗೆ ರೀ ಸ್ಮೈಲ್ ಅಕ್ಕ ಬರಪ್ಪ, ಹೊಡಿತಾರವ್ರಿಲ್ಲ ಅಂದ್ರೆ ನನಗೆ ಹಾಗೆ ಸೇವೆ ಸಲ್ಲಿಸಿದಂಥ ಕಾರ್ಮಿಕರಿಗೆ ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಜೋರಾಗಿ ಚಪ್ಪಳೆ ತಟ್ಟೋದ್ರ ಮುಖಾಂತರ ಅಭಿನಂದಿಸಬೇಕಾಗಿ ವಿನಂತಿ. ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂಥ ಮಾನ್ಯ ಮರಣ್ಣನವರು ಉದ್ಯಮಿದಾರರು ಬೆಂಗಳೂರು, ಜೊತೆಗೆ ರಜಾಕ್ರವರು ಉದ್ಯಮಿದಾರರು ಬೆಂಗಳೂರು, ಜೊತೆಗೆ ಅಯ್ಯಪ್ಪ ಬಿ ಮ್ಯಾಗೇರಿ ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕರು, ಜೊತೆಗೆ ಈ ಮಾನ್ಯರನ್ನು ಹೊರತುಪಡಿಸಿ ಕುಸ್ತಿ ಪೈಲ್ವಾನ್ ಸರ್, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಮಿಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಬೆಳಗಿನಿಂದ ಊಟ ಮಾಡಿಕೊಂಡಿಲ್ಲ, ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯಪ್ಪಗಳವರ ಆಶೀರ್ವಚನದ ತದನಂತರ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ನಮ್ಮ ಕರ್ನಾಟಕ ಸೇನೆಯ ಕಟ್ಟಡ ಕಾರ್ಮಿಕರ ಘಟಕದ 1ನೇ ವರ್ಷದ ಶ್ರಮಜೀವಿ ಕಾರ್ಮಿಕ ಉತ್ಸವ ಅದ್ದೂರಿಯಾಗಿ ನಮ್ಮ ಕನಸಿನ ರಾಜ್ಯ ಉಪಾಧ್ಯಕ್ಷರು ನೇತೃತ್ವದಲ್ಲಿ ದೊಡ್ಡ ಮಂದಿ ಮತ್ತು ದೇಶಗಳ ನೇತೃತ್ವದಲ್ಲಿ ನಡೀತಾ ಇದೆ. ಕಾರ್ಮಿಕ ಕಿಟ್ಟಿ ತಂಡಗಳು, ಸಾರಿ ಮತ್ತು ಪಂಚವಳಿ ತಂಡಗಳು ಮಾಡ್ತಾ ಇದ್ದೀವಿ. ನಮ್ಮ ಕನಸಿನ ಸುಮಾರು 30 ವರ್ಷ ಮಾಡ್ಕೊಂಡು ಬರ್ತಾನೆ ಇದೆ. ಇವತ್ತು ನಾಡು ನುಡಿ ಜಲ ರೈತ ಪರ ವಿದ್ಯಾರ್ಥಿ ಸಾಕಷ್ಟು ಹೋರಾಟ ಮಾಡ್ಕೊಂಡಿದೆ. ಇವತ್ತು ಕಿಟ್ಟಿ ತಂಡ ಮತ್ತು ಏನು ಕಾರ್ಮಿಕರು ನಿನ್ನೆ 360 ಲಕ್ಷ ದುಡಿತಾ ಇರೋರು, ಅವ್ರಿಗೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮತ್ತು ಅವರಿಗೆಲ್ಲ ಸನ್ಮಾನಗಳು, ಕಾರ್ಮಿಕ ಹೆಸರಲ್ಲಿ ಒಂದು ಪ್ರಶಸ್ತಿಗಳು ಸನ್ಮಾನ ಮಾಡಿದ್ದೀವಿ. ಮತ್ತು ಮುಂದಿನದಲ್ಲೂ ಅಷ್ಟೇ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತೆ ಅವರಿಗೆ ಮನೆ ಒಳಿತಾಗಿರ್ಬೋದು, ಮತ್ತು ಕಿಟ್ಟಿ ತಾಣ ಆಗಿರ್ಬೋದು, ಮತ್ತು ಕಾರ್ಡುಗಳು ಏನು ಲೇಬರ್ ಕಾರ್ಡುಗಳಾಗಿರ್ಬೋದು, ಸಾಕಷ್ಟು ಮುಂದೆಯಲ್ಲಿ ಹೋರಾಟ ಮುಖಾಂತರ ಅವರೆಲ್ಲ ಮಾಡಿಸ್ಕೊಳ್ಳುವಂಥ ಸೌಲಭ್ಯಗಳು ನಾವು ಮಾಡ್ತೀವಿ. ಮನೆಗಳಾಗಿರ್ಬೋದು, ಲೇಬರ್ ಕಾರ್ಡ್ಗಳು ಉಚಿತ ಮಾಡಿಕೊಡ್ತಾರೆ ಅಥವಾ ಏನು ಚಾರ್ಜ್ ಮಾಡ್ತಾರೆ? ಯಾವುದು ಲೇಬರ್ ಕಾರ್ಡ್ ಉಚಿತ? ಲೇಬರ್ ಉಚಿತವಾಗಿ ಉಚಿತ ಮಾಡ್ಕೊಳ್ತೀವಿ. ಸಂಘಟನೆಯಿಂದ ಸಾಕಷ್ಟು ಮಾಡಿಕೊಟ್ಟಿದ್ದೀವಿ. ಅವರಿಗೆಲ್ಲ ಏನು ಸರ್ಕಾರದ ಸೌಲಭ್ಯ ಸಿಗುತ್ತೆ ಅದು ಹೋರಾಟ ಮುಖಾಂತರ ಮಾಡಿಸ್ಕೊಡುವಂಥ ಕೆಲಸ ನಮ್ಮ ದೊಡ್ಡ ನಾವೆಲ್ಲ ಸೇರಿ ಮಾಡ್ತೀವಿ. ನಮ್ಮ ಪರಿಚಯ ನಮ್ಮ ಕಡೆ ರಾಜ್ಯಾಧ್ಯಕ್ಷರು ಬಸವಪುರ.